ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಪುರಾಣ ಮಹಾಮಂಗಳಾರತಿ ಕಾರ್ಯಕ್ರಮ ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದ ಶ್ರೀ ಪ್ರಭುಲಿಂಗೇಶ್ವರ ಮಠದಲ್ಲಿ ತಿಂಗಳು ಪರ್ಯಂತರ ಶ್ರಾವಣ ಮಾಸದ ನಿಮಿತ್ತ ಪುರಾಣ ಮಹಾಮಂಗಳಾರತಿ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕಾದ್ರೊಳ್ಳಿಯ ಪಾಲಕ್ ಶ್ರೀ ಶಿವಯೋಗಿಗಳು ಮಾಸ್ತಮರಡಿ ಗ್ರಾಮಕ್ಕೆ ಆಗಮನ, ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯವರಿಂದ ಭಜನೆಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀಗಳನ್ನು ಶ್ರೀ ಪ್ರಭುಲಿಂಗೇಶ್ವರ ಮಠಕ್ಕೆ ಬರಮಾಡಿಕೊಂಡರು. ನಂತರ ಶ್ರೀಮಠದಲ್ಲಿ ಶ್ರೀಗಳಿಗೆ ಪೂಜಾ ಕಾರ್ಯಕ್ರಮ ನೆರವೇರಿತು. ತಿಂಗಳವರೆಗೆ ಪಾರಾಯಣ ಓದಿದ ಶಿಷ್ಯನಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾದ್ರೊಳ್ಳಿಯ ಪಾಲಾಕ್ಷಿಯ ಗುರುಗಳು ಗುರುವಿನ ಶ್ರದ್ಧೆಯಿಂದ ಪೂಜಿಸಿದರೆ ಗುರು ನಿಮ್ಮನ್ನು ಯಾವಾಗ ಕೈ ಬಿಡುವುದಿಲ್ಲ ಎಂದು ಮಾತನಾಡಿದರು. ಭಕ್ತಿಯಿಂದ ಕರ್ಕೊಂಡು ಬಂದು ಏನಿಕೆಯಾಗಿ ಉತ್ಸವ ಮಾಡಿ ಇವತ್ತು ಪುರಾಣ ಮಾಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ದಯಾಳುವಾಗಿರುವಂತ ಲೋಕ ಹಿತಚಿಂತಕನಾಗಿರುವಂತ ಸದ್ಗುರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಜಗತ್ತಿನ ಹಿತಚಿಂತಕ. ನಮ್ಮದ ನಾವೇ ಅಂದ್ರೆ ನಮ್ಮ ಮಾವ ನಮ್ಮ ಜೋಪಾನ ಮಾಡ್ತಾನು, ಅಪ್ಪ ಜೋಪಾನ ಮಾಡ್ತಾನ, ಅವ್ರು ಜೋಪಾನ ಮಾಡ್ತಾರ, ಹೆಂಗ್ ಹೇಳ್ಕೊಂಡು ಹೇಳಿ. ಆದ್ರೆ ಜಗತ್ತಿನ ಮಾವನು ಜೋಪಾನ ಮಾಡೋದಿಲ್ಲ, ಅಪ್ಪನು ಮಾಡಂಗಿಲ್ಲ, ಅವರು ಮಾಡಂಗಿಲ್ಲ. ಯಾರಾದ್ರೂ ಜೋಪಾನ ಮಾಡ್ತಿದ್ರೆ ನಮ್ಗೆ ಯಾರು ಮಾಡ್ತಾರ ಅಂತ ಹೇಳಿದ್ರೆ ಗುರುವಿನ ಕೃಪೆಯೇ ನಮ್ಮನ್ನು ಕಾಪಾಡ್ತದೆ. ಗುರುವಿನ ಕೃಪಾ ಬಿಟ್ಟರೆ ನಮಗೆ ಯಾವ ಕೃಪೆಯೂ ಕೂಡ ನಮ್ಮ ರಕ್ಷಣೆ ಮಾಡಿಲ್ಲ. ಅದಕ್ಕೆ ಆ ಒಂದು ಗುರು ಕೃಪೆಯನ್ನ ಪಡೆದಿರುವಂತವರು ಈ ಜನ್ಮ ಬಂದಿದೆ. ಈ ನರಜನ್ಮ ಅಂದ್ರೆ ಬಹಳ ಶ್ರೇಷ್ಠ ಇದೆ. ಇದು ಬಹಳ ಕಿಮ್ಮತ್ತಿನ ಜನ್ಮ, ಮನುಷ್ಯ ಜನ್ಮ. ನಿಮಗೆ ಏನು ಸಿಗ್ತದಲ್ಲ ಇಂಥ ಜನ್ಮ ಶಿವರು ಮಾತ್ರ ಬಹಳ ದೊಡ್ಡದಾಗಿ 84 ಲಕ್ಷ ಹಿಂಬಾಲ ಯೋನಿಗಳು ಶಂಭು ಪದವನ್ನು ಪಡೆಯಲಿಕ್ಕೆ ಮಾನಸ ಜನ್ಮ ಒಂದೇ ಇರಬೇಕು. 84 ಲಕ್ಷ ಜೀವರಾಶಿಯೊಳಗೆ ನಮಗೆ ಏನಾದರೂ ಸುಖಗಳನ್ನು ಪಡ್ಕೊಳ್ಳಬೇಕಂತ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ಭಜನಾ ಮಂಡಳಿಯವರು, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು.